ಈಗ ಬಿಜೆಪಿ JDS ಶಾಮೀಲಾಗ್ಬಿಟ್ಟಿದೆ. ಬಿಜೆಪಿ JDS ಶಾಮೀಲ್ 3 ಸೀಟ್ ತಗೊಂಡವ್ರೆ. ದೇವೇಗೌಡ ಅವರ ಅಳಿನ ಮಂಜುನಾಥನ್ನ ಮೊದಲೇ ಕಳಿಸ್ಬಿಟ್ಟ. ಅಲ್ಲೋ ನಿಂತ್ಕೊಳ್ಳಪ್ಪ ಬಿಜೆಪಿಲಿ ನಮ್ಗೆ ಟಿಕೆಟ್ ಕೊಡಲ್ಲ ಅಂತೇಳಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಭಯದಿಂದ ಬಿಜೆಪಿ JDSನವರು ಇಬ್ಬರು ಒಂದಾಗಿಬಿಟ್ಟಿದ್ದಾರೆ. ಇಬ್ಬರು ಭಯದಿಂದ ಒಂದಾಗಿದ್ದಾರೆ. ಇವ್ರನ್ನ ಸೋಲಿಸಬೇಕಾಗಿರೋದು ಯಾರು? ನೀವು ಸೋಲಿಸ್ತೀರಿ ಅಲ್ವಾ? ಸೋಲಿಸ್ತೀರಿ ಅಲ್ವಾ? ದಯಮಾಡಿ ಸೋಲಿಸಿ. ನಾನು ಮೈಸೂರಿನವನು. ಲ್ಯಾನ್ಸ್ಡೌನ್ ಬಿಲ್ಡಿಂಗು, ಕೃಷ್ಣರಾಜ ಮಾರುಕಟ್ಟೆ ನಾನು ಇದ್ದಾಗಲೇ ಘೋಷಣೆ ಮಾಡಿದ್ದೆ, ಅದನ್ನೆಲ್ಲ ಏನು ಪುನರ್ ನಿರ್ಮಾಣ ಮಾಡ್ತೀವಿ ಅಂತ. ಇವತ್ತಿನವ್ರಿಗೆ ಮಾಡಲಿಲ್ಲ. ಮಾಂಡೀಸ್ ಕಾಲೇಜು ಹಾಸ್ಟೆಲ್ ಸೈನ್ಸು ಎಂಥದ್ದು ಕಾಮರ್ಸ್ ಮತ್ತು ಆರ್ಟ್ಸ್ ಆ ಕಾಲೇಜಿನ ಹಾಸ್ಟೆಲ್ ಮಾಡ್ಕೊಡಕ್ಕೆ ಹೋಗಲಿಲ್ಲ. ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ, ಮಾಂಡೀಸ್ ಕಾಲೇಜಿನಲ್ಲಿರ್ತಕ್ಕಂಥ ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಗೂ ಹೊಸ. ಆಮೇಲೆ ಸೈನ್ಸ್ ಕಾಲೇಜು ಬಿದ್ದೋಯ್ತಾ ಇತ್ತು, ಅಲ್ಲಿ ಪಾಠ ಮಾಡ್ತಾ ಇಲ್ಲ. ನಾನು ಹೋಗಿ ನೋಡ್ಕೊಬಂದೆ. ಕೂಡಲೇ ಅದನ್ನು ದುರಸ್ತಿ ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ. ಏನು ಮಾಡಿದ್ರು ಇವರು ಬಿಜೆಪಿಯವರು? ಮೈಸೂರು ನಗರಕ್ಕೆ ಏನು ಮಾಡಿದ್ದಾರೆ? ಕೃಷ್ಣರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಚಾಮರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ನರಸಿಂಹರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ನಾನೇನು ಮಾಡಿದ್ದೆ ಅಷ್ಟೇನೆ. ಮತ್ತೆ ಮುಂದುವರಿಸಬೇಕು. ಎಲ್ಲ ಲೂಟಿ, ಬರೀ ಲೂಟಿ. ಬಿಜೆಪಿಯವರು ಅಂದ್ರೆ ಲೂಟಿಕೋರರು, ಬಿಜೆಪಿಯವರು ಅಂದ್ರೆ ಸುಳ್ಳುಕೋರರು, ಸುಳ್ಳು ಹೇಳೋರು ಅಂತ. ನೀವಲ್ಲ, ನೀವು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಈ ಬಿಟ್ಬಿಟ್ರಲ್ಲ. ಅದರಿಂದ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ರಾಜೀವ್ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದ್ದಾರೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಲಕ್ಷ್ಮಣಿಗೆ ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಪಾಪ ಲಕ್ಷ್ಮಣ್ ಒಬ್ಬ ಬಹಳ ಸಭ್ಯ.